ನಮಸ್ಕಾರ ಸ್ನೇಹಿತರೆ, ನಾನು ಸವಿತಾ. ಇವತ್ತು ನಿಮ್ಮೊಂದಿಗೆ ಮತ್ತೊಂದು ಪ್ರಯೋಜನಕಾರಿಯಾಗಿರ್ತಕ್ಕಂಥ ಅಂಶವನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದರೆ ಅದು ಬ್ಯೂಟಿ. ಬ್ಯೂಟಿ ಅಂತಕ್ಕಂಥದ್ದು ಇದು ನಮ್ಮ ಯಕೃತ್ತು, ನಮ್ಮ ಕಣ್ಣು, ನಮ್ಮ ಹೃದಯ, ನಮ್ಮ ಬ್ರೈನ್‌ಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ನೀಡುವಲ್ಲಿ ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಪ್ರಕೃತಿ ನಮಗೆ ಸಾಕಷ್ಟು ಒಂದು ವಸ್ತುಗಳನ್ನ ಕೊಡುಗೆಯಾಗಿ ನೀಡಿದೆ. ಅದರಲ್ಲಿ ಗಾಳಿ ಆಗಿರ್ಬೋದು, ಆಹಾರ ಆಗಿರ್ಬೋದು, ನೀರಾಗಿರ್ಬೋದು. ಇದರ ಜೊತೆಗೆ ನಮ್ಮ ಆರೋಗ್ಯಕ್ಕೆ ತೊಂದರೆಯಾದ್ರೆ, ನಮ್ಮ ದೇಹ ಅನಾರೋಗ್ಯಕ್ಕೊಳಗಾದ್ರೆ ಅವುಗಳನ್ನ ನಿವಾರಿಸುವಲ್ಲಿಯೂ ಕೂಡ ಅವುಗಳ ಉಪಶಮನಕ್ಕೋಸ್ಕರ ಸಾಕಷ್ಟು ಗಿಡಮೂಲಿಕೆಗಳನ್ನ, ಔಷಧಿ ಸಸ್ಯಗಳನ್ನೂ ಕೂಡ ನಮಗೆ ಕೊಡುಗೆಯಾಗಿ ನೀಡಿದೆ. ಅಂತಹ ಔಷಧಿ ಸಸ್ಯಗಳಲ್ಲಿ ನನ್ನಮ್ಮ ಕೂಡ ನಮ್ಮ ತೋಟದಲ್ಲಿ ಒಂದು ಸಸ್ಯವನ್ನ ಬೆಳೆದಿದ್ದಾರೆ. ಆ ಸಸ್ಯ ಯಾವುದಪ್ಪ ಅಂತಂದ್ರೆ ಅದುವೇ ಶಂಖಪುಷ್ಪಿಯ ಸಸ್ಯ. ಈ ಶಂಖಪುಷ್ಪಿಯ ಸಸ್ಯದ ಹೂಗಳಿಂದ ಈ ಶಂಖಪುಷ್ಪಿಯ ಸಸ್ಯದ ಹೂಗಳಿಂದನೇ ನಾವು ಬ್ಲೂ ಟೀಯನ್ನ ತಯಾರಿಸ್ಕೊಳ್ಬೋದು. ಅದರ ಪ್ರಯೋಜನ ಪಡೆದುಕೊಳ್ಬೋದು. ಹಾಗಾದ್ರೆ ಯಾವೆಲ್ಲ ಒಂದು ಬ್ಲೂ ಟೀಯ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಅನ್ನೋದನ್ನ ನಾವಿವತ್ತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇದು ನಮ್ಮ ಬ್ರೈನ್ ಹೆಲ್ತ್‌ಗೆ ತುಂಬಾ ಸಹಾಯಕಾರಿಯಾಗಿರ್ತಕ್ಕಂತಹದ್ದು. ಯಾವುದೇ ವಯಸ್ಸಿನವರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಮಧ್ಯ ವಯಸ್ಸಿನವರಾಗಿರ್ಬೋದು ಅಥವಾ ಹಿರಿಯರೇ ಆಗಿರ್ಬೋದು, ಯಾರೆಲ್ಲ ಈ ಒಂದು ಬ್ಲೂ ಟೀಯ ಸೇವನೆಯಿಂದಾಗಿ ಒಂದು ಉತ್ತಮ ಬ್ರೈನ್‌ನ ಒಂದು ಕಾರ್ಯವನ್ನ ನಿರ್ವಹಿಸುವ ಸಾಮರ್ಥ್ಯವನ್ನ ಪಡೆದುಕೊಳ್ಳಬಹುದಾಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗಂತೂ ಸ್ಮರಣ ಶಕ್ತಿ, ಏಕಾಗ್ರತೆ ಮತ್ತು ಗ್ರಹಿಕೆಯ ಶಕ್ತಿಯನ್ನ ವೃದ್ಧಿಸುವಲ್ಲಿ ಸಹಾಯವನ್ನ ಮಾಡ್ತದೆ. ಕಲಿಕೆಗೆ ಅನುಕೂಲವಾಗಿರ್ತಕ್ಕಂತಹದ್ದು, ಜ್ಞಾನಾರ್ಜನೆಯನ್ನ ಮಾಡ್ತಕ್ಕಂತಹ ಕಾರ್ಯದಲ್ಲಿ ಚುರುಕುತನವನ್ನ ಮಾಡ್ಲಿಕ್ಕೆ ಸಹಾಯವನ್ನ ಮಾಡ್ತಕ್ಕಂತಹದ್ದು. ಅಷ್ಟೇ ಅಲ್ಲದೆ ಮರೆವು ಅಂತಕ್ಕಂಥ ಸಮಸ್ಯೆಯನ್ನ ನಿವಾರಿಸಿ ಹೆಚ್ಚು ಜ್ಞಾಪಕ ಶಕ್ತಿಯನ್ನ ಹೊಂದುವಂತಹ ಸಹಾಯವನ್ನ ಮಾಡ್ತಕ್ಕಂತಹದ್ದು. ಎರಡನೇದಾಗಿ ಏಕಾಗ್ರತೆಯನ್ನ ಉತ್ತೇಜನಗೊಳಿಸಿ ನರಗಳ ಕಾರ್ಯವನ್ನ ಸುಧಾರಿಸ್ತಕ್ಕಂಥದ್ದು. ನಮ್ಮ ನರಗಳು ಚೆನ್ನಾಗಿ ಕಾರ್ಯ ಮಾಡಿದಲ್ಲಿ ಮಾತ್ರ ನಮ್ಮ ಮೈಂಡು ನಮ್ಮ ಹತೋಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಅದರಿಂದ ನಾವು ಚೆನ್ನಾಗಿರುವ ಒಂದು ಡಿಸಿಷನ್ ಅನ್ನ ಮಾಡಿ ನಮ್ಮ ಜೀವನವನ್ನ ತುಂಬಾ ಚೆನ್ನಾಗಿ ಜೀವಿಸಬಹುದು ಅನ್ನೋದನ್ನ ನಾವು ಇಲ್ಲಿ ಕಾಣ್ಬೋದಾಗಿದೆ. ಇನ್ನು ಮೂರನೇದಾಗಿ ಸೈಕೋಸ್ಟಿಮ್ಯುಲೆಂಟ್ ಮತ್ತು ಟ್ರ್ಯಾಂಕ್ವಿಲೈಸರ್‌ಗಳಾಗಿ ನಮ್ಮ ದೇಹದಲ್ಲಿ ಇದು ಕಾರ್ಯವನ್ನ ನಿರ್ವಹಿಸ್ತದೆ. ಈ ಸೈಕೋಸ್ಟಿಮ್ಯುಲೆಂಟ್ ಮತ್ತು ಟ್ರ್ಯಾಂಕ್ವಿಲೈಸರ್‌ಗಳು ನಮ್ಮ ದೇಹಕ್ಕೆ, ನಮ್ಮ ಮೈಂಡ್‌ಗೆ ಉತ್ತಮವಾಗಿರ್ತಕ್ಕಂತಹ ವಿಚಾರವನ್ನ, ಖುಷಿಯಾಗಿರ್ತಕ್ಕಂತಹ ವಿಚಾರವನ್ನ, ಅಷ್ಟೇ ಅಲ್ಲದೆ ನಮ್ಮ ಮಸಲ್ ರಿಲ್ಯಾಕ್ಸೇಷನ್ ಮಾಡುವ ಮೂಲಕ ನಾವು ಆರೋಗ್ಯವಾಗಿರುವಂತೆ ಸಹಕರಿಸುತ್ತವೆ. ನಾಲ್ಕನೇದಾಗಿ ಹೈಪೋಟೆನ್ಸಿವ್ ಸಿಂಡ್ರೋಮ್‌ಗಳ ಒಂದು ಚಿಕಿತ್ಸೆಯಲ್ಲಿ ತುಂಬಾ ಪರಿಣಾಮಕಾರಿಯಾದ ಪಾತ್ರವನ್ನ ಇದು ನಿರ್ವಹಿಸುತ್ತದೆ. ಈ ಹೈಪೋಟೆನ್ಸಿವ್ ಸಿಂಡ್ರೋಮ್ ಅಂತಂದ್ರೆ ಲೋ ಬ್ಲಡ್ ಪ್ರೆಷರ್ ಅಂತಕ್ಕಂತಹ ಸಮಸ್ಯೆಯನ್ನ ಹೋಗಲಾಡಿಸಿ ತುಂಬಾ ಆರೋಗ್ಯಕರವಾದ ಜೀವನವನ್ನ ನಡೆಸಲಿಕ್ಕೆ ಸಹಾಯಕಾರಿಯಾಗಿರ್ತಕ್ಕಂತಹದ್ದು. ಐದನೇದಾಗಿ ನಮ್ಮ ವಾತ ಪಿತ್ತ ದೋಷಗಳನ್ನ ನಿವಾರಿಸಿ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸಿ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳುವಲ್ಲಿ ಸಹಾಯಕಾರಿಯಾಗಿರ್ತಕ್ಕಂತಹದ್ದು. ಆರನೇದಾಗಿ ಮೂತ್ರ ಸಂಬಂಧಿ ಕಾಯಿಲೆಗಳನ್ನ ನಿವಾರಿಸುವಲ್ಲಿ ಇದು ರಾಮಬಾಣವಿದ್ದಂತೆ ಕಾರ್ಯವನ್ನ ನಿರ್ವಹಿಸ್ತಕ್ಕಂತಹದ್ದು. ಏಳನೇದಾಗಿ ಮಧುಮೇಹಿಗಳಿಗೂ ಕೂಡ ಇದು ಮಧುಮೇಹವನ್ನ ನಿಯಂತ್ರಣ ಮಾಡುವಲ್ಲಿ ಸಹಾಯಕಾರಿಯಾಗಿರ್ತಕ್ಕಂತಹದ್ದು. ಎಂಟನೇದಾಗಿ ಇದು ನಮ್ಮ ಸ್ಕಿನ್ ಮತ್ತು ನಮ್ಮ ಹೇರ್‌ನ ಆರೋಗ್ಯವನ್ನ ಸುಧಾರಿಸ್ತಕ್ಕಂತಹದ್ದು, ಉತ್ತಮಪಡಿಸ್ತಕ್ಕಂತಹ ಕಾರ್ಯವನ್ನ ಕೂಡ ಮಾಡ್ತಕ್ಕಂತಹದ್ದು. ಒಂಬತ್ತನೇದಾಗಿ ನಮ್ಮ ಒಂದು ನಿದ್ರಾಹೀನತೆ ಸಮಸ್ಯೆಯನ್ನ ನಿವಾರಿಸಿ ನಾವು ಉತ್ತಮ ನಿದ್ರೆಯನ್ನ ಪಡೆದು ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ಳುವಲ್ಲಿ ಸಹಾಯಕಾರಿಯಾಗಿರ್ತಕ್ಕಂಥದ್ದನ್ನ ನಾವು ತಿಳಿಯಬಹುದಾಗಿದೆ. ಇನ್ನು ಹತ್ತನೇದಾಗಿ ನಮ್ಮಲ್ಲಿರ್ತಕ್ಕಂತಹ ಬೊಜ್ಜಿನ ಸಮಸ್ಯೆಯನ್ನ ಹೋಗಲಾಡಿಸಿ ನಾವು ಉತ್ತಮ ದೇಹದ ಸ್ಥಿತಿಯನ್ನು ಹೊಂದಲಿಕ್ಕೆ ಸಹಾಯಕಾರಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಸಾಕಷ್ಟು ಬ್ಲೂ ಟೀನ ಮಹತ್ವವನ್ನ ತಿಳಿದುಕೊಂಡಿದ್ದೇವೆ. ಈ ಬ್ಲೂ ಟೀಯನ್ನ ತಯಾರಿಕೆ ತುಂಬಾನೇ ಸುಲಭವಾಗಿರ್ತಕ್ಕಂಥದ್ದು. ಯಾವ ರೀತಿ ತಯಾರಿಸಬಹುದು ಅಂತಂದ್ರೆ, ಈ ಬ್ಲೂ ಟೀ ನಾವು ಶಂಖಪುಷ್ಪಿಯ ಸಸ್ಯದ ಹೂಗಳನ್ನ ತೆಗೆದುಕೊಂಡು ಅದನ್ನ ಬಿಸಿ ನೀರಿನಲ್ಲಿ ಹಾಕಿದಾಗ ಅದು ಸ್ವಲ್ಪ ಸಮಯದ ನಂತರ ಅದರ ಎಲ್ಲ ಗುಣಗಳನ್ನ ಈ ಒಂದು ನೀರಿಗೆ ವರ್ಗಾವಣೆ ಮಾಡುವ ಮೂಲಕ ಬ್ಲೂ ಟೀಯನ್ನ ತಯಾರಿಸ್ಕೊಳ್ಬಹುದು. ಈ ಬ್ಲೂ ಟೀಯಲ್ಲಿ ನಾವು ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಕೂಡ ಸೇರ್ಪಡೆ ಮಾಡಿ ಸೇವಿಸಬಹುದು. ಇವುಗಳನ್ನ ಹೊರತುಪಡಿಸಿ ಕೂಡ ನಾವು ಸೇವಿಸ್ಕೊಳ್ಬಹುದು. ಇದರ ಮೂಲಕ ನಾವು ಉತ್ತಮ ಆರೋಗ್ಯವನ್ನ ಪಡೆಯಬಹುದು. ಅದಕ್ಕೋಸ್ಕರನೇ ನೀವು ಕೂಡ ಈ ಒಂದು ಪ್ರಯೋಜನವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಮುಂದೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನ ಹಾಜರಾಗುತ್ತೇನೆ ಅಂತ ಹೇಳ್ತಾ ಈ ವಿಷಯವನ್ನ ಇಲ್ಲಿಗೆ ವಿರಾಮವನ್ನ ನೀಡ್ತಾ ಇದ್ದೀನಿ. ಧನ್ಯವಾದಗಳು.